ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಎದುರಾಗಲಿದೆ. ಡಂಪಿಂಗ್ ಯಾರ್ಡ್ಗೆ ಕಸದ ಲಾರಿಗಳು ಹೋಗಿಲ್ಲ, ಅವುಗಳನ್ನು ತಡೆಯಲಾಗಿದೆ. ಜಿಬಿಎ ಕಸದ ಲಾರಿಗಳಿಗೆ ಅಲ್ಲಿನ ಗ್ರಾಮಸ್ಥರು ದಿಗ್ಬಂಧನ ಹೇರಿದ್ದಾರೆ. ಕಸ ವಿಲೇವಾರಿಯಾಗದೆ ಲಾರಿಗಳು ನಿಂತಲೇ ನಿಂತಿವೆ. ಬಾಗಲೂರು ಬಳಿ ಜಿಬಿಎ ಕಸದ ಲಾರಿಗಳಿಗೆ ತಡೆಯೊಡ್ಡಿದ್ದಾರೆ ಗ್ರಾಮಸ್ಥರು. ಹೀಗಾಗಿ ನೂರಾರು ಕಸದ ಲಾರಿಗಳು ರಸ್ತೆಯಲ್ಲೇ ನಿಂತಿವೆ. ನೋಡಿ, ಸಾಲುಗಟ್ಟಿ ನಿಂತಿರುವಂತಹ ಲಾರಿಗಳನ್ನು, ಇದರಲ್ಲೆಲ್ಲ ತುಂಬಿಕೊಂಡು ಬಂದಿರೋದು ಕಸ. ಬೆಂಗಳೂರಿನ ಕಸ ಇಲ್ಲಿಗೆ ಡಂಪ್ ಆಗೋದಕ್ಕೆ ಅಂತ ಬರ್ತಾ ಇದ್ವು. ಆದರೆ ಗ್ರಾಮಸ್ಥರು ಆ ಡಂಪಿಂಗ್ ಯಾರ್ಡ್ಗೆ ಹೋಗದಂತೆ ಆ ಲಾರಿಗಳನ್ನು ತಡೆದಿದ್ದಾರೆ. ದಿಗ್ಬಂಧನ ಹಾಕಿದ್ದಾರೆ ಗ್ರಾಮಸ್ಥರು ಜಿಬಿಎ ಕಸದ ಲಾರಿಗಳಿಗೆ. ಬಾಲಕನ ದುರ್ಮರಣ ಆದಮೇಲೆ ಗ್ರಾಮಸ್ಥರು ಗರಂ ಆಗಿದ್ರು. ಬಾಗಲೂರು ರಸ್ತೆಯಲ್ಲಿ ಕಸದ ಲಾರಿ ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಸ್ತೆಯಲ್ಲೇ ನೂರಾರು ಕಸದ ಲಾರಿಗಳು ಹೀಗಾಗಿ ನಿಂತಿವೆ. ಗ್ರಾಮಸ್ಥರ ಆಕ್ರೋಶಕ್ಕೆ ತ್ಯಾಜ್ಯ ತುಂಬಿಕೊಂಡು ಬಂದಿರುವಂತಹ ಲಾರಿಗಳು ನಿಂತಲೇ ನಿಂತಿರುವಂಥದ್ದು, ಸಾಲುಗಟ್ಟಿ ನಿಂತಿವೆ. ಇದೇ ರೀತಿ ಮುಂದುವರೆದರೆ ಬೆಂಗಳೂರಿಗೆ ಕಸ ವಿಲೇವಾರಿ ಸಮಸ್ಯೆ ಬಹಳ ದೊಡ್ಡ ಮಟ್ಟಿಗೆ ಕಾಡೋದಂತೂ ಗ್ಯಾರಂಟಿ. ಗ್ರಾಮಸ್ಥರ ಆಕ್ರೋಶವನ್ನು ತಣಿಸಬೇಕಾಗಿದೆ. ಡಂಪಿಂಗ್ ಯಾರ್ಡ್ಗೆ ಕಸದ ಲಾರಿಗಳನ್ನು ಕಳಿಸೋದಕ್ಕೆ ಮುಂದಾಗಿಲ್ಲ. ಈಗ ಕಸ ತುಂಬಿದ್ದ ಲಾರಿಗಳು ದೊಡ್ಡಬಳ್ಳಾಪುರ ಕಡೆ ಶಿಫ್ಟ್. ಜಿಬಿ ಅಧಿಕಾರಿ ಕರಿಗೌಡ ಸೂಚನೆಯಂತೆ ಆ ಕಡೆ ಸಂಚರಿಸ್ತಾ ಇವೆ. ದೊಡ್ಡಬಳ್ಳಾಪುರದಲ್ಲೂ ಕೂಡ ಜಿಬಿಎ ಕಸದ ಲಾರಿಗಳಿಗೆ ತಡೆಯೊಡ್ಡಲಾಯಿತು. ಬೆಂಗಳೂರಿನ ಕಸ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದಕ್ಕೆ ಅಲ್ಲಿನ ಜನರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಬಿಎ ಅಧಿಕಾರಿ ಕರಿಗೌಡ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಾಗಲೂರು ಸಮೀಪ ಗ್ರಾಮಸ್ಥರು ಮಗುವಿನ ಸಾವಿನ ಬಳಿಕ ಆಕ್ರೋಶವನ್ನು ಹೊರಹಾಕಿದ್ರು, ಲಾರಿಗಳು ತಡೆದಂತೆ ತಡೆದಿದ್ರು. ಅದರ ಪರಿಣಾಮವಾಗಿ ಈ ಕಡೆ ದೊಡ್ಡಬಳ್ಳಾಪುರಕ್ಕೆ ಶಿಫ್ಟ್ ಮಾಡಲಾಯಿತು. ಅಲ್ಲೂ ಕೂಡ ಗ್ರಾಮಸ್ಥರು ತಡೆದಿದ್ದಾರೆ. ಶಾಸಕರು ಕೂಡ ಗರಂ ಆಗಿದ್ದಾರೆ ಕಸದ ಲಾರಿಯನ್ನು ದೊಡ್ಡಬಳ್ಳಾಪುರಕ್ಕೆ ಶಿಫ್ಟ್ ಮಾಡಿದ್ದಕ್ಕೆ. ಜಿಬಿ ಅಧಿಕಾರಿ ವಿರುದ್ಧ ಧೀರಜ್ ಆಕ್ರೋಶ. ಜಿಬಿ ಅಧಿಕಾರಿ ಕರಿಗೌಡ ವಿರುದ್ಧ ಶಾಸಕ ಧೀರಜ್ ಮುನಿರಾಜು ಕಿಡಿಕಾರಿದ್ದಾರೆ. ದೊಡ್ಡಬಳ್ಳಾಪುರ ಶಾಸಕರು ಧೀರಜ್ ಮುನಿರಾಜು. ದೊಡ್ಡಬಳ್ಳಾಪುರ ಘಟಕದಲ್ಲಿ ನಡೀತಾ ಇರೋಂಥ MSGP ಈಸ್ಟ್ ಪಾಲಿಕೆ ಹಾಗೂ ಬೆಸ್ಟ್ ಪಾಲಿಕೆಯಿಂದ ಕೆಲವು ವಾರ್ಡ್ಗಳಲ್ಲಿ ಕಸ ಹಾಕ್ಸ್ಕೊತಾ ಇದೆ. ಮಹದೇವಪುರದಿಂದ ಒಂದಷ್ಟು ಮಹದೇವಪುರ ವಲಯದಿಂದ ಹಾಕ್ಸ್ಕೊತಾ ಇದೆ. ಅದು ಬಿಟ್ಟು ಅಡಿಷ್ನಲಿ ಬೇರೆ ಬೇರೆವು ಇವತ್ತು ಏನೋ ಮಹದೇವಪುರದಲ್ಲಿ ಒಂದು ಸ್ಟ್ರೈಕ್ ನಡೀತಾ ಇದೆ. ಅದ್ರ ಪ್ರಯುಕ್ತವಾಗಿ ಕೆಲವೊಂದು ಲಾರಿಗಳನ್ನು ಈ ಕಡೆ ಡೈವರ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗೆ ವೈಯಕ್ತಿಕವಾಗಿ ಗೊತ್ತಾಯಿತು. ಈ ಮಾಹಿತಿ ಗೊತ್ತಾಗಿದ್ದ ತಕ್ಷಣ ಯಾವುದು ದೊಡ್ಡಬಳ್ಳಾಪುರದಲ್ಲಿ ಈಗ ಆಗ್ತಾ ಇರೋ 70ಕ್ಕೆ ನಾವು ತಡ್ಕೊಳಕ್ಕಾಗ್ತಿಲ್ಲ. ಅದು ಬಿಟ್ಟು ಅಡಿಷ್ನಲಿ ಬೇರೆ ಯಾವುದು ಪರ್ಮಿಟ್ ಇಲ್ಲದೇ ಇರೋಂಥ ಗಾಡಿಗಳು ಯಾವ್ದು ಬಂದಿದ್ದಾವೆ ಅಷ್ಟರ ವಿರುದ್ಧವಾಗಲೂ ನಾನೇ ಇಲ್ಲಿ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದೀನಿ. MSGP ತಗೊಳ್ಳೋಕ್ಕೆ ಯೋಗ್ಯ ಇರುವಂಥ ಮತ್ತು ವಾರ್ಡ್ಗಳು ಯಾವುದು ಅಲೌಡ್ ಇದ್ದಾವೆ ಅದು ಬಿಟ್ಟು ಇನ್ಯಾವುದೇ ಗಾಡಿಯನ್ನು ಬಿಡದೆ ನಾವು ಸ್ಥಳೀಯ ಜನಪ್ರತಿನಿಧಿಗಳು, ಸ್ಥಳೀಯ ನಮ್ಮ ಮುಖಂಡರು, ಸ್ಥಳೀಯ ರೈತರ ಜೊತೆ ಎಲ್ಲ ಗಾಡಿಗಳನ್ನು ತಡೆ ಹಿಡಿದು ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸರ್. ದೊಡ್ಡಬಳ್ಳಾಪುರ ಘಟಕದಲ್ಲಿ ನಡೀತಾ ಇರೋಂಥ ದೊಡ್ಡಬಳ್ಳಾಪುರದಲ್ಲಿ ಜಿಬಿ ಅಧಿಕಾರಿಗಳ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿದೆ. MSGP ಕಸದ ಘಟಕಕ್ಕೆ ಹೆಚ್ಚುವರಿ ಲಾರಿಗಳ ಆಗಮನ ಆಗಿದೆ. ದೊಡ್ಡ ಮಂಕಲಾಳ ಬಳಿ ಕಸದ ಲಾರಿಗಳನ್ನು ತಡೆದು ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಕಸದ ಗಾಡಿಗಳನ್ನು ತಡೆದ್ರು. ಮಹದೇವಪುರದಲ್ಲಿರುವಂತಹ ಕಸದ ಘಟಕದಲ್ಲಿ ಪ್ರತಿಭಟನೆಯ ಎಫೆಕ್ಟ್, ದೊಡ್ಡಬಳ್ಳಾಪುರ ಭಾಗಕ್ಕೆ ಹೆಚ್ಚುವರಿ ಲಾರಿ ರವಾನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದ ಲಾರಿಗಳಿಗೆ ದಂಡದ ಬಿಸಿ. RTO ಅಧಿಕಾರಿಗಳನ್ನ ಕರೆಸಿ ಶಾಸಕರೇ ದಂಡ ಹಾಕಿಸಿದ್ದಾರೆ. 60ಕ್ಕೂ ಹೆಚ್ಚು ಗಾಡಿಗಳನ್ನು ತಡೆದು ಪ್ರತಿಭಟನೆ. ಇನ್ನು ಬೆಳ್ಳಹಳ್ಳಿ ಕಸ ಡಂಪಿಂಗ್ ಯಾರ್ಡ್ ಬಳಿ ಕೂಡ ಆಕ್ರೋಶ ವ್ಯಕ್ತ ಆಗಿದೆ. ಗ್ರಾಮ ಪಂಚಾಯತ್ಗೆ ಹೆಚ್ಚುವರಿ ಹಣ ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿ ಜನ ಕಿಡಿಕಾರಿದ್ದಾರೆ. ಡಂಪಿಂಗ್ ಯಾರ್ಡ್ ಒಳಗೆ ಲಾರಿಗಳನ್ನು ಬಿಡ್ತಾ ಇಲ್ಲ ಗ್ರಾಮಸ್ಥರು. ಡಂಪಿಂಗ್ ಯಾರ್ಡ್ ಹೊರಗಡೆನೆ ನಿಂತಿವೆ 60ಕ್ಕೂ ಹೆಚ್ಚು ಲಾರಿ. ಮೆಟ್ಟಗಾನಹಳ್ಳಿ, ಬೆಟ್ಟಹಳ್ಳಿ ಇಲ್ಲಿರುವಂತಹ ಕಸ ಸಂಸ್ಕರಣಾ ಘಟಕಕ್ಕೆ ಶಾಸಕಿ ಮಂಜುಳಾ ಅವರ ಸೂಚನೆ ಮೇರೆಗೆ ಬಂದೆಂಬ ಮಾಹಿತಿ. ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಅಧಿಕಾರಿಗಳ ಮನವೊಲಿಕೆ ಪ್ರಯತ್ನ ಕೂಡ ವಿಫಲ ಆಗಿದೆ. ನೋಡಿ, ಎಲ್ಲೆಂದರಲ್ಲಿ ಲಾರಿಗಳು ನಿಂತಿರೋದನ್ನು, ಸಾಲುಗಟ್ಟಿ ನಿಲ್ತಾ ಇವೆ. ಇವೆಲ್ಲವೂ ಕೂಡ ಡಂಪಿಂಗ್ ಯಾರ್ಡ್ಗಳಿಗೆ ಕಸವನ್ನು ವಿಲೇವಾರಿ ಮಾಡೋದಕ್ಕಿಂತ ಹೋಗ್ತಾ ಇದ್ದಂತಹ ಲಾರಿಗಳು. ಆದರೆ ಎಲ್ಲೆಡೆ ಗ್ರಾಮಸ್ಥರ ಪ್ರತಿಭಟನೆಯಿಂದಾಗಿ
ನಿಂತಲ್ಲೇ ನಿಂತಿವೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ಶೀಘ್ರದಲ್ಲೇ ಬೆಂಗಳೂರಿಗೆ ಕಸ ವಿಲೇವಾರಿಯ ಬಹಳ ದೊಡ್ಡ ತಲೆನೋವು ಬಾಧಿಸುವಂತ ಎಲ್ಲಾ ಲಕ್ಷಣ ಕಂಡು ಬರ್ತಾ ಇದೆ. ವಿವಿಧ ಕಡೆಗಳನ್ನ ನಾವು ನೋಡ್ತಾ ಇದ್ದೀವಿ. ಕಸದ ಲಾರಿಗಳನ್ನ ಡಂಪಿಂಗ್ ಯಾರ್ಡ್ಗೆ ಸಾಗಿಸೋದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತಡಿತಾ ಇದ್ದಾರೆ. ಮೂಲ ಸಮಸ್ಯೆ ಎಲ್ಲಿದೆ ಅಂತ? ಪ್ರತಿಮಾ, ಈ ಒಂದು ಸಮಸ್ಯೆ ಇವತ್ತು ನಿನ್ನೆದೆಲ್ಲ ಆಗಾಗ ಇದೇ ರೀತಿಯಾಗಿ ಉದ್ಭವಿಸ್ತಾ ಇರುತ್ತೆ. ಯಾಕಂದರೆ ಇಡೀ ಬೆಂಗಳೂರಿನ ಕಸವನ್ನು ಪ್ರಮುಖವಾಗಿ ಯಲಹಂಕದ ಹೊರವಲಯದಲ್ಲಿರುವಂಥ ಮಿಟ್ಗಾನಹಳ್ಳಿ ಮತ್ತು ಬೆಳ್ಳಹಳ್ಳಿಯಲ್ಲಿ ಡಂಪಿಂಗ್ ಮಾಡ್ತಾ ಇರ್ತಾರೆ. ಹಿಂದೆ ಕೂಡ ನಾನೇ ಹೋಗಿ ಪ್ರತ್ಯಕ್ಷವಾಗಿ ಸಾಕಷ್ಟು ವರದಿಗಳನ್ನು ಮಾಡಿದ್ದೀನಿ. ಕಳೆದ 3 ತಿಂಗಳಿಂದ ಕೂಡ ಇದೇ ರೀತಿಯಾದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ರು. ಪ್ರಮುಖವಾಗಿ ಅಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗಿರುವಂಥದ್ದು ಒಂದು ದುರ್ವಾಸನೆ. ಯಾಕಂದರೆ ಸರಿಯಾಗಿ ಸಮರ್ಪಕವಾಗಿ ವಿಲೇವಾರಿ ಮಾಡ್ತಾ ಇಲ್ವಾ, ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ, ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಿಲ್ಲ ಅಂತ ಪ್ರಮುಖ ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ಈಗ ಏನಪ್ಪ ಅಂದರೆ ಅಲ್ಲಿರುವಂಥ ಹಳ್ಳಿಗಳ ಒಂದು ಡೆವಲಪ್ಮೆಂಟ್ಗೆ ಹಣವನ್ನು ಇಂತಿಷ್ಟು ಹಣವನ್ನು ಅಂತ ಕೊಡಬೇಕು, ಅದನ್ನು ರಿಲೀಸ್ ಮಾಡಿಲ್ಲ ಅನ್ನೋದು ಕೂಡ ಆರೋಪ ಇರುವಂಥದ್ದು. ಹೀಗಾಗಿ ನಿನ್ನೆಯಿಂದಲೂ ಕೂಡ ಅಲ್ಲಿ ಕಸದ ಲಾರಿಗಳನ್ನು ನಿಲ್ಲಿಸುವಂಥ ಕೆಲಸವನ್ನು ಬೆಳ್ಳಹಳ್ಳಿ ಮತ್ತು ಮಿಟ್ಗಾನಹಳ್ಳಿ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖ ಕಾರಣ ಅಂದರೆ ಮಹದೇವಪುರ ವಲಯದ ಶಾಸಕರಾದಂಥ ಮಂಜುಳಾ ಲಿಂಬಾವಳಿಯವರ ಸೂಚನೆ ಮೇರೆಗೆ ಮಾಡಿದ್ದೀವಿ ಅಂತ ಒಂದಷ್ಟು ಮಂದಿ ಹೇಳ್ತಾ ಇರುತ್ತು. ಹಾಗಾಗಿ ಆ ಒಂದು ಕಸದ ಲಾರಿಗಳನ್ನು ಇದರ CEO ಆಗಿರುವಂತಹ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ CEO ಆಗಿರುವಂಥ ಕರಿಗೌಡವರು ಒಂದಷ್ಟು ಲಾರಿಗಳನ್ನು ದೊಡ್ಡಬಳ್ಳಾಪುರ ಘಟಕಕ್ಕೆ ಹೆಚ್ಚುವರಾಗಿ ಶಿಫ್ಟ್ ಮಾಡೋಕ್ಕೆ ಮುಂದಾಗ್ತಾರೆ. ಸುಮಾರು 400ಕ್ಕೂ ಹೆಚ್ಚು ಲಾರಿಗಳನ್ನು. ಆ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಶಾಸಕರಾದ ದೊಡ್ಡಬಳ್ಳಾಪುರದ ಶಾಸಕ ಧೀರಜ್ ಮುನ್ರಾಜ್ ಅವರು ಅಲ್ಲಿ ಸ್ಪಾಟ್ಗೆ ಹೋಗಿ ಆ ಲಾರಿಗಳನ್ನು ತಡೆಯುವಂಥ ಕೆಲಸ ಮಾಡಿ RTO ಅಧಿಕಾರನ ಕೊಡ್ತೀವಿ, ಅದು FC ಸರ್ಟಿಫಿಕೇಟ್ ಮತ್ತೊಂದನ್ನು ಪ್ರಶ್ನೆ ಮಾಡುವಂಥ ಕೆಲಸ ಮಾಡ್ತಾರೆ. ಅಲ್ಲಿಂದ ಲಾರಿಗಳನ್ನು ಹೊರ ಕೆಳಿಸುವಂಥ ಕೆಲಸ ಮಾಡ್ತಾರೆ. ಇದು ಇವತ್ತು ನಿನ್ನೆ ಸಮಸ್ಯೆ ಇಲ್ಲ, ಪದೇ ಪದೇ ಇದೇ ಮಿಟ್ಗಾನಹಳ್ಳಿ ಬೆಳ್ಳಹಳ್ಳಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಈ ರೀತಿ ಸಮಸ್ಯೆ ಇದೆ. ಅಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಯಾರು ಕೂಡ ಹೆಣ್ಣು ಕೊಡ್ತಾ ಇಲ್ಲ ಅಂತ ಅಲ್ಲಿ ಒಂದಷ್ಟು ಯುವಕರು ಗೋಗೆರಿತಾ ಇದ್ದಾರೆ. ಯಾಕಂದರೆ ಸುತ್ತಮುತ್ತ ಇಡೀ ಗ್ರಾಮಸ್ಥರಲ್ಲಿ ನಾನಾ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಅಲ್ಲಿ ಬೋರ್ವೆಲ್ಗಳಲ್ಲಿ ಸ್ಮೆಲ್ ಬರುವಂಥ ನೀರು ಬರ್ತಾ ಇದೆ, ವೈಜ್ಞಾನಿಕವಾಗಿ ಮಾಡಲ್ಲ. ಅಲ್ಲೆಲ್ಲ ಒಂದು ಕಸದ ಲಾರಿಗಳು ತಂದು ಬೇಕಾಬಿಟ್ಟಿಯಾಗಿ ಡಂಪಿಂಗ್ ಮಾಡ್ತಾರೆ. ಆ ಒಂದು ಕಣಕ್ಕೆ ನಾವು ಅನುಮತಿ ಕೊಡೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಮತ್ತೊಂದು ಕಡೆ ಅಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಒಂದಷ್ಟು ಅಂತ ಫಂಡ್ ಕೊಡಬೇಕಾಗುತ್ತೋ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದನ್ನು ಪ್ರಶ್ನೆ ಮಾಡೋದಕ್ಕೆ ಈಗಾಗಲೇ CEO ಆಗುವಂಥ ಕರಿಗೌಡ ಅವರು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದು ಕೂಡ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಕೋಗಿಲೋ ಒಂದು ಗಲಾಟೆ ಏನಾಗುತ್ತೆ, ಅದಕ್ಕೂ ಕೂಡ ಇದೇ CEO ಕರಿಗೌಡರು ಕಾರಣವಾಗಿದ್ರು. ಈಗಲೂ ಕೂಡ ಸರಿಯಾಗಿ ಈ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡುವಂಥ ಕೆಲಸವನ್ನು ಕೂಡ ಸಮರ್ಪಕವಾಗಿ ಮಾಡ್ತಿಲ್ಲ ಅಂತ ಈಗ ಆರೋಪಗಳು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರ ಬೇಜವಾಬ್ದಾರಿ ಮತ್ತು ಒಂದು ಲೇಜಿ ಕಾರಣದಿಂದಾಗಿ ಈ ರೀತಿಯಾಗಿ ಮತ್ತೆ ಕಾರಣವಾಗ್ತಾ ಇದೆಯಾ? ಇಡೀ ಬೆಂಗಳೂರು ವ್ಯಾಪ್ತಿ ಮುಂದಿನ ದಿನಗಳಲ್ಲಿ ಕಸದ ರಾಶಿಗಳ ಅಲ್ಲಲ್ಲೇ ಇರುವಂತಹ ದೃಶ್ಯಗಳು ಕೂಡ ನಾವು ನೋಡಬೇಕಾಗುತ್ತೆ. ಈಗಾಗಲೇ 2 ದಿನ ಏನಾದರೂ ಕಸ ತೆಗೆದಿಲ್ಲ ಅಂದರೆ ಬೆಂಗಳೂರಿನ ಚಿತ್ರಣ ಯಾವ ರೀತಿ ಇರುತ್ತೆ ಅಂತ ನೋಡಿದ್ವಿ. ಈ ಹಿಂದೆ ಕೂಡ ಗಾರ್ಬೇಜ್ ಸಿಟಿ ಅಂತೆಲ್ಲ ಕುಖ್ಯಾತಿ ಪಡೆದಿತ್ತು. ಈಗ ಮತ್ತೆ ಅದೇ ರೀತಿಯಾದ ಚಿತ್ರಣವಾಗುವ ಸಾಧ್ಯತೆ. ಹೀಗಾಗಿ ಇವತ್ತು ಕೂಡಲೇ ಎಚ್ಚೆತ್ತುಕೊಂಡು ಗ್ರಾಮಸ್ಥರ ಮನವೊಲಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಸ್ಪಾಟ್ಗೆ GB ಅಧಿಕಾರಿಗಳು ಬರಬೇಕಾಗುತ್ತೆ. ಪ್ರಮುಖವಾಗಿ BSWMLನ CEO ಆಗಿರುವಂಥ ಕರಿಗೌಡರು ಬಂದು ನಮಗೆ ಒಂದು ಮಾತು ಕೊಟ್ಟಂತೆ ಅಲ್ಲಿಗೆ ನಮ್ಗೆ ಏನೆಲ್ಲ ಫಂಡ್ ಕೊಡಬೇಕು ಅದನ್ನು ಕೊಡಬೇಕು, ಮತ್ತು ವೈಜ್ಞಾನಿಕವಾಗಿ ಎಲ್ಲ ರೀತಿಯಾಗಿ ಕಸವನ್ನು ವಿಲೇವಾರುವಂಥ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ಈ ಒಂದು ಹೋರಾಟ ನಿರಂತರವಾಗಿ ಮಾಡ್ತೀವಿ ಅನ್ನೋ ಒಂದು ಧೋರಣೆಯನ್ನು ಇಟ್ಕೊಂಡಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಶಿವರಾಜ್.